ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಅಧ್ಯಕ್ಷರಾದ ನದೀಂ ಪಾಷಾ ಸಾರಥ್ಯದಲ್ಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಹಲವಾರು ಜನಪರ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಸಂಸ್ಥೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಶಾಲಾ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾಗಮಂಗಲ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ವೇದಿಕೆ ಗಣ್ಯರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜನಪರವಾಗಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿರುವ ಈ ಸಂಸ್ಥೆಗೆ ಒಳಿತಾಗಲಿ. ಭ್ರಷ್ಟಾಚಾರ ಎಂಬುದು ತಳಮಟ್ಟದಲ್ಲಿ ಬೇರು ಬಿಟ್ಟಿದ್ದು, ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಎಲ್ಲರೂ ಕೈಜೋಡಿಸಬೇಕಾಗಿದೆ. ಸಮಾಜದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೆಂದರು. ಪ್ರತಿ ಒಬ್ಬರಲ್ಲೂ ಸಹ ಭ್ರಷ್ಟಾಚಾರ ಹೋಗಿದೆ. ಇದನ್ನ ಬಹುಶಃ ಕನಿಷ್ಠ ಸರಿ ಇಲ್ಲ ಅಂತ ಯೋಚನೆ ಮಾಡಿದ್ರೆ ಒಂದು ಹಂತ ತಲುಪದಿರುತ್ತೆ. ಇದು ನಿಲ್ಲಿಸ್ಬೇಕು ಅಂತ ನೀವು ಆಲೋಚನೆ ಮಾಡಿದ್ರೆ ಇದು ಎರಡನೇ ಹಂತ. ಆಮೇಲೆ ನೀವು ಅದನ್ನ ಕ್ರಮ ಅಥವಾ ನಿಲ್ಲಿಸೋದು ಸರಿ ಇಲ್ಲ ಅಂತ. ಬಹಳಷ್ಟು ವ್ಯವಸ್ಥೆ ಕೆಟ್ಟಿದೆ ಅಂತ ಒಂದು ವ್ಯವಸ್ಥೆ ಸಂದರ್ಭದಲ್ಲಿ ನಮ್ಮ ಈ ಸಂಸ್ಥೆ ಪ್ರೋತ್ಸಾಹ ಇರುತ್ತೆ ಅಂತ. ಪರವಾಗಿಲ್ಲ, ನಮಗೂ ಸಾರ್ಥಕತೆ ಈ ದೇಶದ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ದಾರಿ ತಪ್ಪು ಹೋಗ್ತಾ ಇದ್ರು ಇಷ್ಟು ಜನ ಸ್ವಲ್ಪ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅಂತ ಆಲೋಚನೆ ಮಾಡೋರು ಇದ್ದೀರಾ ಅಂದರೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ಬೇಕಾಗುತ್ತೆ. ಭ್ರಷ್ಟಾಚಾರ ನಾವು ಕೂತ್ಕೊಂಡು ಕೊಯ್ಯೋದಲ್ಲ, ಕೊಡೋದು ಎಷ್ಟಪ್ಪೋ ತಗೊಳ್ಳೋದು ಅಷ್ಟೇ ತಪ್ಪು, ತಗೊಳ್ಳೋದು ಎಷ್ಟಪ್ಪೋ ಕೊಡೋದು ಅಷ್ಟೇ ತಪ್ಪು. ಇದಕ್ಕೆ ಯಾರು ಕಾರಣ ಅಂತ ಹುಡುಕ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಭ್ರಷ್ಟಾಚಾರ ಎಲ್ಲಿಂದ ಬಂತು, ಹೆಂಗೆ ಹೋಗ್ತಾ ಇದೆ, ಮತ್ತು ಎಲ್ಲಿ ನಿಲ್ಲಿಸ್ಬೇಕು, ಇದೆಲ್ಲ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಯೋಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಡಾಕ್ಟರ್ ಶಿವರಾಮ್ ಅವರು ಹೇಳಿದಂಗೆ ಒಂದು ಸಂಘ ಸಂಸ್ಥೆಗಳಾಗಲಿ, ಸರ್ಕಾರ ಆಗಲಿ ಅಥವಾ ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ. ಮತ್ತೋರ್ವ ಗಣ್ಯರಾದ ಆದಿಚುಂಚನಗಿರಿ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಶಿವರಾಮ ಮಾತನಾಡಿ, ಒಬ್ಬ ವ್ಯಕ್ತಿ ಸಮಾಜಮುಖಿ ಕೆಲಸವನ್ನು ಮಾಡಲು 10 ತೊಡಕುಗಳು ಉಂಟಾಗುತ್ತವೆ. ಆದರೆ ಈ ಸಂಸ್ಥೆಯ ಸೇನಾನಿಗಳು ಕರೋನಾ ಸಮಯದಲ್ಲಿ ಪ್ರಾಣದ ಹಂಗನ್ನ ತೊರೆದು ಜಾತ್ಯತೀತವಾಗಿ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡು ಹೋರಾಟ ಮಾಡಿದರು. ಅವರಿಗೆ ಒಳ್ಳೆಯದಾಗಲಿ ಎಂದು ತಿಳಿಸಿದರು. ವೈದ್ಯನಾಗಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಗಿ ಏನು ಹೇಳ್ತೀನಿ ಅಂತಂದರೆ, ನಮ್ಮ ಕೋವಿಡ್ ಟೈಮಲ್ಲಿ 2020 ಆ್ಯಂಡ್ 2021 ಎಲ್ಲರೂ ಮನೆಯಲ್ಲಿ ಕೂತ್ಬಿಟ್ಟಿದ್ರು, ಎಕ್ಸೆಪ್ಟ್ ವೈದ್ಯರು, ದಾದಿಯರು ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಅವರು ಬಿಟ್ಟು ಬೇರೆ ಎಲ್ಲ ವೃತ್ತಿ ಬಾಂಧವರು ಕೂಡ ಮನೇಲಿ ಕೂತಿದ್ರು. ಅಂಥದ್ರಲ್ಲಿ ವೈದ್ಯರ ಜೊತೆ ಕೈ ಜೋಡಿಸಿದ ಕೆಲವು ಸಂಘಟನೆಗಳಿದ್ದಾರೆ, NGOs, ಆರ್ಗನೈಸೇಷನ್ಸು. ಅದರಲ್ಲಿ ನಮ್ಮ PDNA ಆಂಟಿ ಕರಪ್ಷನ್ ಆರ್ಗನೈಸೇಷನ್ ಕೂಡ ಒಂದು ಮುಂದೆ ನಿಂತ್ಕೊಂಡು ರೋಗಿಗಳನ್ನ ಆಸ್ಪತ್ರೆ ಕರೆತರುವಂಥದ್ದು, ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಮತ್ತು ಜೀವಗಳನ್ನ ಉಳಿಸುವಂಥ ಕೆಲಸವನ್ನ ಈ ಆರ್ಗನೈಸೇಷನ್ ಆ ಟೈಮಲ್ಲಿ ಮಾಡಿದೆ. ಅದನ್ನು ಯಾರೂ ಅದನ್ನ ಮರೆಯೋದಕ್ಕಾಗೋದಿಲ್ಲ. ಇಟ್ಸ್ ಅ ವೆರಿ ನೈಸ್ ಜೆಸ್ಚರ್ ಆನ್ ದ ಪಾರ್ಟ್ ಆಫ್ ಆಂಟಿ ಕರಪ್ಷನ್ ಆರ್ಗನೈಸೇಷನ್. ವೇದಿಕೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ನದೀಂ ಪಾಷಾ, ಉಪಾಧ್ಯಕ್ಷರಾದ ಅಯೂಬ್ ಪಾಷಾ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬಹಳ ವಿಶೇಷವಾದ ಕಾರ್ಯಕ್ರಮ. PDNA ಸಂಸ್ಥೆ ಪ್ರತಿಭಾವಂತ ಮಕ್ಕಳನ್ನು ಸಹ ಗುರುತಿಸಬೇಕು ಈ ವಾರ್ಷಿಕ ಸಮಾರಂಭದಲ್ಲಿ ಅಂತೇಳಿ ಒಳ್ಳೆ ಕೆಲಸವನ್ನು ಹಾಕೊಂಡಿದೆ. ಅವರಿಗೆ ನಾವು ಸಂಘದ ಪರವಾಗಿ ನಾವು ಧನ್ಯವಾದವನ್ನು ಸಹ ನಾವು ಸಲ್ಲಿಸ್ತಾ ಇದ್ದೇವೆ. ಮುನ್ಸಿಪಲ್ ಮಾಜಿ ಅಧ್ಯಕ್ಷ ದಯಮಾಡಿ ವೇದಿಕೆ ಬರಬೇಕು. ಕಾರ್ಯಕ್ರಮದಲ್ಲಿ ನಿವೃತ್ತ ARTO ಹನುಮಂತರಾಯಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ NG ರಾಜೇಶ್ ತರುಣ್, ಸಂಸ್ಥೆಯ ಸಲಹೆಗಾರ ಆರತಿ ರವಿಚಂದ್ರ, ಬೆಳ್ಳೂರು ಘಟಕದ ಅಧ್ಯಕ್ಷ ಆದಿಚುಂಚನಗಿರಿ ರಾಜೇಶ್ ಹಾಗೂ ಸಂಸ್ಥೆ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.